ಸಾರ್ವಜನಿಕರೇ, ಇಲ್ಲಿ ಕೇಳಿ. ಬರಲಿರುವ ಗಣಪತಿ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವಾಗಿಸಲು ಬನ್ನಿ, ಕೈಜೋಡಿಸಿ. ಮಣ್ಣಿನಿಂದ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣರಹಿತ ಸಣ್ಣ ಗಣಪತಿ ಮೂರ್ತಿಗಳನ್ನು ಮಾತ್ರ ತನ್ನಿ. ನಿಮ್ಮ ಮನೆಗಳಲ್ಲೇ ಮೂರ್ತಿಗಳನ್ನು ವಿಸರ್ಜಿಸಿ ನಂತರ ಆ ನೀರನ್ನು ನಿಮ್ಮ ಗಿಡಮರಗಳಿಗೆ ಹಾಕಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಮಾಡಿದ ಲೋಹ ಮಿಶ್ರಿತ ಬಣ್ಣವಿರುವ ಗಣಪತಿ ಮೂರ್ತಿಗಳನ್ನು ಖರೀದಿಸಬೇಡಿ. ಪಿಒಪಿ ಮೂರ್ತಿಗಳು ನೀರಿನಲ್ಲಿ ಕರಗುವುದಿಲ್ಲ. ಕೆರೆ, ತೊರೆ, ನದಿ, ನಾಲೆಗಳಲ್ಲಿ ಪಿಒಪಿ ಮೂರ್ತಿಗಳನ್ನು ವಿಸರ್ಜಿಸಿದರೆ ಜಲಮಾಲಿನ್ಯ ಉಂಟಾಗುತ್ತದೆ. ಗಣಪತಿ ಹಬ್ಬದ ಸಂದರ್ಭದಲ್ಲಿ ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ಭಾರೀ ಸದ್ದು ಮಾಡುವ ಪಟಾಕಿಗಳನ್ನು ಉಪಯೋಗಿಸಬೇಡಿ. ಹಬ್ಬದಲ್ಲಿ ಬಳಸಿದ ಹೂವು, ಇನ್ನಿತರ ಕೊಳೆಯುವ ಪದಾರ್ಥಗಳನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ. ಬನ್ನಿ, ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸೋಣ. ಪ್ರಕೃತಿ ವಿಕೋಪ ನಿವಾರಕ, ನಮ್ಮ ಪರಿಸರ ಸ್ನೇಹಿ ವಿನಾಯಕ. ಎಲ್ಲರಿಗೂ ಬರಲಿರುವ ಗಣಪತಿ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.